ಸೊ ನಾವೆಲ್ಲ ಒಗ್ಗಟ್ಟಾಗೋಣ ಸ್ನೇಹಿತರೆ. ಈಗ ಸರಿಯಾದ ಸಮಯ ಬಂದಿದೆ. ನಾನು ನೇತೃತ್ವದಲ್ಲಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ದಿನ ಅಂತಂದೇಳಿ ಬಿಡುಗಡೆ ಮಾಡೋ ಸಂದರ್ಭ ಬಂದಿದೆ. ಓಕೆ, ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಾಳೆ ನಾಡ್ದರಲ್ಲಿ. ಸೊ ನೋಡ್ಕೊಳ್ಳಿ. ಈಗ ಸರಿಯಾದ ಸಮಯ ಬಂದಿದೆ. ಡೈರೆಕ್ಟ್ ಸೆಲ್ಲಿಂಗ್ ಒಗ್ಗಟ್ಟಾಗಬೇಕು. ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ ನಾವು ಬದುಕೋದಕ್ಕಾಗಲ್ಲ. ಇವತ್ತು ನಿಮ್ಗೆ ಏನಾದ್ರೂ 1 ಲಕ್ಷ ಇನ್ಕಮ್ ಬರ್ತಿದೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಂದ್ರೆ ಇದು ಶಾಶ್ವತ ಅಲ್ಲ, ನೆನ್ಪಿಟ್ಕೊಳ್ಳಿ. ನಾಳೆ ನಿಂತು ಹೋಗುತ್ತೆ ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ನಿಮ್ ತಂಡನ ಕರ್ಕೊಂಡ್ ಬನ್ನಿ. ನಾವು ಅವತ್ತು ನಮ್ ಸ್ಟ್ರೆಂತ್ ತೋರ್ಸೋಣ. ನೋಡಿ, ಒಂದು ಚಿಕ್ಕ ಕಂಪ್ನಿ ಮೀಟಿಂಗ್ ಆದ್ರೆ 1000 ಜನ ಸೇರ್ತಾ ಇದ್ದಾರೆ. ನಾನು ಈ 6 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ 1000 ಜನನ ಸೇರಿಸ್ಬೇಕು ಅಂತ ಆಗ್ತಾ ಇಲ್ಲ. ಎಲ್ಲ ಯಾಕಂದ್ರೆ ಸರ್ ಆ ಕಂಪ್ನಿ ಬಂದ್ರೆ ನಾನ್ ಬರಲ್ಲ, ಅವನ್ ಬಂದ್ರೆ ನಾನ್ ಬರಲ್ಲ. ಸರ್ ನಿಮ್ಗೇನೋ ಲಾಭ ಇದೆ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ. ಸರ್ ಅಲ್ಲಿ ಬಂದ್ಬಿಟ್ರೆ ನನಗೇನಾದ್ರೂ ಗುರುತಿಸ್ತೀರಾ, ನಂದು ಬ್ಯಾನರ್ ಹಾಕ್ತೀರಾ, ಬೇಕಾದ್ರೆ 1 ಲಕ್ಷ ಕೊಡ್ತೀನಿ. ಈ ಹೊಟ್ಟಿ ಕಿಚ್ಚಲ್ಲೇ ಬದುಕ್ತಾ ಇದಾರಲ್ಲ ಅವ್ರು. ಸರ್ ನನ್ನ ಟೀಮಿಗಲ್ಲಿ ಕರ್ಕೊಂಬರಲ್ಲ ಸರ್, ನನ್ನ ಟೀಮಿಗಲ್ಲಿ ಕರ್ಕೊಂಬಂದ್ಬಿಟ್ರೆ ಯಾರಾದ್ರೂ ಮತ್ತೆ ಬೇರೆ ತಗೊಂಡ್ರೆ ನೀನು ಹಿಂಗಿದ್ರೆ ಈಗ ಹೆಣ್ಣು ಹುಡುಗಿನ ಎತ್ಬಿಟ್ಟು ಮನೆಯಲ್ಲಿ ಯಾರಾದ್ರೂ ಹೊಡ್ಕೊಂಡು ಹೋಗ್ಬಿಟ್ರೆ ಅಂತ ಹಿಡ್ಕೊಳಕ್ಕಾಗತ್ತಾ? ಒಳ್ಳೆ ಸಂಸ್ಕಾರ ಕಲ್ಸಿದ್ರೆ ಆ ಹೆಣ್ಣು ಹುಡುಗಿ ನಿಮ್ಮನೇಲೆ ಉಳಿತಾಳೆ. ಅಥವಾ ಗಂಡು ಹುಡುಗ ಕೆಟ್ಟ ಸಂಪ್ರದಾಯ ಕಲ್ಸಿದ್ರೆ ಅವನು ಡ್ರಗ್ಸ್ ಗಿಕ್ಸಿಗೆ ಅಡಿಕ್ಟ್ ಆಗ್ತಾನೆ. ಒಳ್ಳೆ ಸಂಪ್ರದಾಯ ಕಲ್ಸಿದ್ರೆ ಮನೆಯಲ್ಲೇ ಚೆನ್ನಾಗಿರ್ತಾನೆ. ಸೊ ನೀನು ನಿನ್ನ ತಂಡವನ್ನ ಗಟ್ಟಿಯಾಗಿ ಕಟ್ಟಿ ನಿನ್ನ ತಂಡದ ಬಗ್ಗೆ ನಿನಗೆ ಅರಿವಿಲ್ಲ ಅಂತಂದು ಹೇಳಿದ್ರೆ, ಸೊ ಯು ಆರ್ ನಾಟ್ ಎ ಲೀಡರ್. ಎಸ್ ಆರ್ ನೋ? ಸೊ ಇದು ಬೆಂಗಳೂರಲ್ಲಿ ನಡೆಯುತ್ತೆ ಸ್ನೇಹಿತರೆ. ನಾನು ಶಿಕ್ಷಕರ ಸದನ ಮಾತಾಡಿದ್ದೀನಿ, ಇನ್ನು ಫೈನಲ್ ಆಗಿಲ್ಲ ಅಡ್ರೆಸ್. ಶಿಕ್ಷಕರ ಸದನ ಮಾತಾಡಿದ್ದೀನಿ. ಅಲ್ಲಿ 81,000 ಪ್ಲಸ್ GST ಇದೆ. ಸೊ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲದಕ್ಕೆ ಕೊಡೋದಕ್ಕೆ ಇನ್ನು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಲೀಡರ್ ಪಾಪ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ರು. ಕೆಲವೊಬ್ರು ಹೇಳಿದ್ರು ಸರ್ ನಂದು 10,000 ರೂಪಾಯಿ ತಗೊಳ್ಳಿ, ನನ್ನ ಹೆಸರು ಹಾಕ್ಬೇಡಿ ಇಲ್ಲಿ ಅಂದಿದ್ದಾರೆ. ಕೆಲವೊಬ್ರು ಸರ್ 3,000 ರೂಪಾಯಿ ತಗೊಳ್ಳಿ ಸರ್, ನಾವು ಅನ್ನ ತಿಂದಿದೀವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಲಕ್ಷ ಲಕ್ಷ ದುಡಿತಿದೀವಿ ಸರ್ ಅಂತ ಹೇಳ್ತಿದ್ದಾರೆ. ಕೆಲವೊಬ್ರು ಹೇಳ್ತಿದ್ದಾರೆ ಸರ್ ನಾನು ಜ್ಯೂಸ್ ಆರ್ಗನೈಸ್ ಮಾಡ್ತೀನಿ ಸರ್ ಅಂತ, ಅವರೇ ವಾಲಂಟ್ರಿ ಆಗಿ ಹೇಳ್ತಾ ಇದ್ದಾರೆ. ಮೊನ್ನೆ ಒಂದು ಹೆಣ್ಮಗಳು ಫೋನ್ ಮಾಡಿದ್ಲು. ಓಕೆ, ಲಿಂಗ್ಸೂರ್ಲಿಂದ ಮಂಜುನಾಥ್ ಅಂತ ಯಾರೋ ಅವ್ರ ಟೀಮ್ ಹೆಣ್ಮಗಳು ಪಾಪ. ಸರ್ ನನ್ನ ಹತ್ರ ತುಂಬಾ ಬಡವ ಸರ್, ನನ್ನ ಹತ್ರ ದುಡ್ಡೇ ಇಲ್ಲ ಸರ್, ನಾನು 100 ರೂಪಾಯಿ ಕೊಡ್ತೀನಿ ಸರ್ ನಿಮಗೆ, ನಾನು ಅವತ್ತು ಫಂಕ್ಷನ್ ಬರೋಕ್ಕಾಗಲ್ಲ ಸರ್, ನಾನು ಕೂಲಿ ಕೆಲಸ ಮಾಡ್ತೀನಿ ಸರ್, ಬಟ್ ನಿಮ್ಮ ಮಾತು ಚೆನ್ನಾಗಿ ಅನಿಸ್ತು ಸರ್, ಏಕತೆ ಬರಬೇಕು ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಬೆಳಿಬೇಕು ಸರ್ ಅಂತಂದೇಳಿ ಆ ಹೆಣ್ಮಗಳು 97 ರೂಪಾಯಿ ಕಳಿಸಿದಾಳೆ. ನಾನಂದ್ರೆ ಬೇಡಮ್ಮ ಅಂತಂದು ಹೇಳಿದ್ರೆ 97 ರೂಪಾಯಿ ಕಳಿಸಿದಾಳೆ ಹೆಣ್ಮಗಳು. ನೋಡಿ, ಆ ಹೆಣ್ಮಗಳಿಗೆ ಅನ್ನದ ಋಣ ಗೊತ್ತಾಗಿದೆ, ಲಕ್ಷ ಲಕ್ಷ ದುಡ್ದವ್ರಿಗೆ ಗೊತ್ತಾಗಿಲ್ಲ. ಸೊ ಇವತ್ತು ನಮಗೆ ಒಂದು ಜವಾಬ್ದಾರಿ ಬಂದಿದೆ, ನಾವೆಲ್ಲ ಒಗ್ಗಟ್ಟಾಗಬೇಕು. ಅವತ್ತು ನಾನು ನಮ್ಮ ಶಿಕ್ಷಕರ ಮಿನಿಸ್ಟರ್ ಆದಂತಹ ಮಧು ಬಂಗಾರಪ್ಪ ಅವರಿಗೂ ಭೇಟಿಯಾಗಿ ಬಂದಿದ್ದೀನಿ. ಓಕೆ, ಅವರಿಗೂ ಮನವಿ ಕೊಟ್ಟು ಬಂದಿದ್ದೀನಿ, ನಿಮ್ಗೆಲ್ಲ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಅವತ್ತು ನಮ್ಮ ಶಿಕ್ಷಕರ ಮಿನಿಸ್ಟರ್ ಕೂಡ ಬಂದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ್ರೆ ನಾವು ಪಾಠ್ಯ ಪುಸ್ತಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ತರಬೇಕು ಅನ್ನೋದು ನನ್ನ ಹೋರಾಟ. ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಮಂಗಳೂರು, ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ತರಬೇಕು ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಬಟ್ ಏನಂದ್ರೆ ನಾನು ಸಿಂಗಲ್ ಆಗಿದ್ದೀನಿ, ಒಬ್ಬನೇ ಇದ್ದೀನಿ, ಅದೇ ಸಮಸ್ಯೆ. ಒಬ್ಬನೇ ಇದ್ರೆ ನೋ ಯೂಸ್. ನನಗೆ 4 ಜನ ಸಪೋರ್ಟ್ ಕೊಟ್ಬಿಟ್ರೆ ನಾನು ಇನ್ನೂ ಬಹಳ ದೊಡ್ಡ ದೊಡ್ಡ ಬದಲಾವಣೆ ತಗೊಂಡ್ಬರಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಬಹಳ ಜನ ಕೊಟ್ಟಿ ಕಿಚ್ಚೇನು ಗೊತ್ತಾ, ಈ ನನ್ನ ಮಗ ಬುಕ್ ಕೊಟ್ಬಿಟ್ರೆ ಅಂತ. ಸ್ನೇಹಿತರೆ, ನಾನು ಬುಕ್ ಯಾವುದು ತರಂಗ ಸುಧಾ ಬುಕ್ ಕೊಡಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ಸೇ ಕೊಡೋದು. ಓಕೆ, ಅದರಲ್ಲೂ 50 ರೂಪಾಯಿ ನಮ್ಮ ಹುತಾತ್ಮ ಸೈನಿಕರಿಗೆ ಹೋಗುತ್ತೆ, 50 ರೂಪಾಯಿ ನನ್ನ ಜೇಬಿಗೆ ಬರುತ್ತೆ. ಸೊ ನಂದು ಒಂದು ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಇದರಲ್ಲಿ ಸ್ನಾತಕೋತ್ತರ ಪದವಿ ಓದೋ ಅವಶ್ಯಕತೆ ಇರಲಿಲ್ಲ. 4 ಲಕ್ಷ ರೂಪಾಯಿ ಖರ್ಚು ಮಾಡಿ 1 ವರ್ಷ ಹಿಮಾಚಲ ಪ್ರದೇಶದಲ್ಲಿ ನನ್ನ ಹೆಂಡತಿ ಮಕ್ಕಳು ಬಿಟ್ಟು ಅಲ್ಲಿ ಕೂತಿದ್ದೀನಿ. ನಾನು ಸ್ನಾತಕೋತ್ತರ ಪದವಿ ಓದೋ ಅವಶ್ಯಕತೆನೇ ಇರಲಿಲ್ಲ ನನಗೆ. ಬಟ್ ನನಗೇನು ಅಂದ್ರೆ ಸರ್ಕಾರಕ್ಕೆ ಟೇಬಲ್ ಮುಟ್ಟಿ ಮಾತಾಡ್ಬೇಕು, ನಾನು ಓದ್ದವನು ಇದರಲ್ಲಿ ಅಂತ. ಯಾಕಂದ್ರೆ ನಮಗೊಂದು ಸರ್ಟಿಫಿಕೇಟ್ ಇಲ್ಲ, ನಮಗೊಂದು ರೆಕಗ್ನೇಷನ್ ಇಲ್ಲ, ನಾನು ನೆಟ್ವರ್ಕರ್ ಅಂತಂದೇಳಿ ಎಲ್ಲೂ ಬಾಯ್ ಬಿಟ್ಟು ಹೇಳ್ಕೊಳಕ್ ಯೋಗ್ಯತೆನೇ ಇಲ್ಲ ನಮಗೆ. ಇವತ್ತು ನನಗೆ ತಗೊಂಡ್ಬಂದಿದ್ದೀನಿ ನಾನು. ಸೊ ಹಾಗೆ ನಾನು ನಿಮಗೆಲ್ಲ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ, ನಾವೆಲ್ಲ ಬೆಳಕಿಗೆ ಬರ್ಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು ಇದು ಹೋರಾಟ ನಡೀಲಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, ನಾಳೆ ನೆಟ್ವರ್ಕ್ ಇಂಡಸ್ಟ್ರಿ ಇರಲ್ಲ, ನಾಳೆ ನಿಮ್ದು ಇನ್ಕಮ್ ಕೂಡ ಬರಲ್ಲ. ನೀವು ಟೀಮ್ ಕಟ್ತೀರಾ ಬೀಳ್ತಾ ಇರತ್ತೆ, ಟೀಮ್ ಕಟ್ತೀರಾ ಬೀಳ್ತಾ ಇರತ್ತೆ. ಯಾಕಂದ್ರೆ ಏಕತನೇ ಇಲ್ಲಲ್ಲ, ಎಳ್ಕೊಂಡು ಹೋಗ್ಬಿಡ್ತಾನೆ ಇನ್ನೊಬ್ಬನು, ಇಲ್ಲಾಂದ್ರೆ ಯಾವ್ದಾರ ಇದರಲ್ಲಿ ನೆಗೆಟಿವ್ ಬಂದ ಕೂಡಲೇ ಎಲ್ಲ ಢಮಾರ. ಸೊ ಒಂದು ದಿನ ನಾನು ಕೇಳ್ತಾ ಇರೋದು 365 ದಿನದಲ್ಲಿ ನನಗೆ ಕೇವಲ ಒಂದು ದಿನ ಇಂಡಸ್ಟ್ರಿ ಕೊಡಿ. ಯಾಕಂದ್ರೆ ನಿಮಗೆ ಇಂಡಸ್ಟ್ರಿ ಅನ್ನ ಕೊಟ್ಟಿದೆ, ಇದೊಂದು ತಾಯಿ.
ಸೊ MLM ತಾಯಿ ನಿಮಗೆ ಅನ್ನ ಕೊಟ್ಟಿದ್ದಾಳೆ, ಆ ಅನ್ನ ಕೊಟ್ಟಿದ್ದ ಋಣ ಡಿಸೆಂಬರ್ 23 ತೀರಿಸ್ರಿ. ನಿಮಗೆ ಆ ಅನ್ನದ ಋಣ ಇಲ್ಲ ಅಂದ್ರೆ ಬರಬೇಡಿ. ಸರ್ ಬಳ್ಳಾರಿಯಿಂದ ಬರ್ಬೇಕಾ, ದುರ್ಗಲಿಂದ ಬರ್ಬೇಕಾ, ಅಲ್ಲಿಂದ ಬರ್ಬೇಕಾ ಅಂತಾರೆ. ಸೊ ಪಾಕಿಸ್ತಾನದಲ್ಲಂತೂ ಯಾರು ಇಲ್ಲಲ್ಲ, ಕರ್ನಾಟಕದಲ್ಲಿ ಇದೀರಲ್ಲ. ತುಂಬಾ ತುಂಬಾ ನೋವಾಗತ್ತೆ. ನಾನು ಹಿಂಗೆಲ್ಲ ಮಾತಾಡ್ತಿದ್ದೀನಿ ಅಂತಂದು ಹೇಳಿದ್ರೆ, ನಾನು ಒಬ್ಬೊಬ್ರ ಮಾತುಗಳು ಕೇಳಿ ನನಗೆ ತುಂಬಾ ನೋವಾಗತ್ತೆ. ಬಟ್ ಕೆಲವು ಕಂಪನಿಗಳು ಸಾಥ್ ಕೊಟ್ಟಿದ್ದಾರೆ. ಕೆಲವು MD ಗಳು ಫೋನ್ ಮಾಡಿ ಹೇಳಿದ್ದಾರೆ, ಶರತ್ ನೀನ್ ಕರೆಕ್ಟ್ ಆಗಿ ಮಾಡ್ತಿದ್ಯಾ, ನಾನು ನಿಂತ್ಕೊಂತೀನಿ ನಿನ್ ಜೊತೆಗೆ ಅಂತ ಹೇಳಿದ್ದಾರೆ. ಕೆಲವೊಬ್ರು ಟಾಪ್ ಲೀಡರ್ಸ್, ಅವ್ರ ಹೆಸರು ನಾನು ಬಹಿರಂಗವಾಗಿ ಹೇಳಕ್ ಬರಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಟಾಪ್ ಲೀಡರ್ಸ್ಗಳು ನನಗೆ ಹೇಳಿದ್ದಾರೆ, ಶರತ್ ಸರ್ ನಿಮ್ಮಿಂದ ನಾವಿರ್ತೀವಿ, ಮಾಡಿ, ನೀವು ಒಳ್ಳೇದ್ ಮಾಡ್ತಾ ಇದ್ದೀರಾ ಮಾಡಿ. ಯಾಕಂದ್ರೆ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ. ಇದು ಮಾಡಕ್ ಮೀಟರ್ ಬೇಕು, ದಮ್ ಬೇಕು. ಇದು ಮಾಡಕ್ಕೆ ಮೀಟರ್ ಬೇಕು, ದಮ್ ಇರಬೇಕು ಅವನಿಗೆ. ಎಲ್ಲವನ್ನೂ ಮಾಡಕ್ ಆಗಲ್ಲ ಇದು. ಗೆಟಿಂಗ್ ಬರೇ ಈ ಪುಸ್ತಕದಲ್ಲಿ ನಾನು ನೆಟ್ವರ್ಕ್ ಮೋಸ ಮಾಡೋ MLM ಕಂಪನಿಗಳು ಹೇಗಿರುತ್ತೆ ಅಂತ ಬರ್ದಿದ್ಕೆ ನನಗೆ ಧಮಕಿಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು. ಆದ್ರೂ ಇದು ಕರೋನಾ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದೆ ನಾನು. ಮೋಸ ಮಾಡೋ MLM ಕಂಪನಿಗಳು ಹೇಗಿರುತ್ತೆ ಅಂತ ಬಹಿರಂಗವಾಗಿ ಬರ್ದಿದ್ದೀನಿ. ಮೋಸ ನಡಿಬಾರ್ದು. ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ, ಜೆನ್ಯೂನ್ ಇದೆ, ಇಂಡಸ್ಟ್ರಿ ತುಂಬಾ ಹೆಲ್ಪ್ ಆಗಿದೆ, ಇಂಡಸ್ಟ್ರಿಲಿಂದ ತುಂಬಾ ಬಡವರು ರಿಚ್ ಆಗಿದ್ದಾರೆ, ಇಂಡಸ್ಟ್ರಿಲಿಂದ ತುಂಬಾ ಜನ ಉದ್ಧಾರ ಆಗಿದ್ದಾರೆ, ಇಂಡಸ್ಟ್ರಿಲಿಂದ ತುಂಬಾ ಜನ ಬೆಳಕಿಗೆ ಬಂದಿದ್ದಾರೆ, ಇಂಡಸ್ಟ್ರಿಲಿಂದ ತುಂಬಾ ಜನ ಕಲ್ತಿದ್ದಾರೆ. ಇವತ್ತು ನಾನು ಅನ್ನ ತಿಂತಾ ಇರೋದು ಇದೇ ಇಂಡಸ್ಟ್ರಿಲಿಂದಾನೆ, ನಾನು ಇಷ್ಟೆಲ್ಲ ಮಾತಾಡೋದು ಕಲ್ತಿದ್ದು ಇದೇ ಇಂಡಸ್ಟ್ರಿಲಿಂದಾನೆ, ಇದೇ ಇಂಡಸ್ಟ್ರಿಯಲ್ಲೇ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದು ಸ್ನೇಹಿತರೆ. ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ. ಬಟ್ ಇಂಡಸ್ಟ್ರಿಯ ಒಳಗಡೆ ಇರುವಂತ ಕಚಡ ಕೆಲಸಗಳು ಮಾಡುವಂತ ಕಚಡ ಜನಗಳಿಂದ ಇಂಡಸ್ಟ್ರಿ ಕೆಟ್ಟದಾಗ್ತಾ ಇದೆ. ಸ್ವಚ್ಛ ಭಾರತ್ ಅಭಿಯಾನ್ ಸ್ಟಾರ್ಟ್ ಆಗ್ಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಸ್ವಚ್ಛ ಭಾರತ್ ಅಭಿಯಾನ್ ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ನಿಮ್ಮೆಲ್ಲರ ಹೆಸರು ಸುವರ್ಣ ಅಕ್ಷರದಲ್ಲಿ ಬರೆಯುತ್ತೆ. ಯಾರೆಲ್ಲ ಡಿಸೆಂಬರ್ 23 ಬರ್ತೀರಾ, ನಿಮ್ಮ ಹೆಸರು, ನಿಮ್ಮ ಸಿಗ್ನೇಚರ್ ನಾನು ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಹೇಗೆ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂತಂದೇಳಿ ಹೆಸರುಗಳನ್ನ ಓದ್ತೀವಲ್ಲ, ಹಾಗೆ ನಾಳೆ ನಮ್ಮ ಮಕ್ಕಳು ಓದ್ತಾರೆ MLM ಹೋರಾಟಗಾರರು ಅಂತ. ಇವರೇ MLM ಹೋರಾಟಗಾರರು, ಇವ್ರಲಿಂದ ನಾವು ಇವತ್ತು ಚೆನ್ನಾಗಿದ್ದೀವಿ ಅಂತ. ನಿಮ್ ಕಂಪನಿ ಎಲ್ಲೂ ಓಡೋಗಲ್ಲ. ನಾನು ಹೇಳ್ತಿದ್ದೀನಿ, ನಿಮ್ ಕಂಪನಿ ಬಿಡಿ, ನಿಮ್ ಲೀಡರ್ಸ್ ಬಿಡಿ, ನಾನು ಹೇಳಲ್ಲ. ಒಂದೇ ಒಂದು ದಿನ ಇಂಡಸ್ಟ್ರಿ ಕೊಡಿ. ಇದು ವೈಯಕ್ತಿಕ. ಇದರಲ್ಲಿ ನಿಮ್ಮ MD ಅಡ್ಡ ಬರೋಂಗಿಲ್ಲ, ನಿಮ್ಮ ಲೀಡರು ಅಡ್ಡ ಬರೋಂಗಿಲ್ಲ, ನಿಮ್ ಡೌನ್ಲೈನು ಅಡ್ಡ ಬರೋಂಗಿಲ್ಲ. ಇದು ನಿಮ್ಮ ವೈಯಕ್ತಿಕ. ನೀವು ಅನ್ನ ತಿಂತಿದ್ದೀರಾ ಅಂದ್ರೆ ನೀವು ಅದನ್ನ ಬೆಳೆಸ್ಬೇಕು. ಈಗ ನಿಮ್ ತಾಯಿ ಬಗ್ಗೆ, ನಿಮ್ ತಾಯಿ ತಂದೆನ ನೋಡ್ಕೊಳೋದಕ್ಕೆ ಯಾರು ಯಾರು ನಿಮಗೆ ಮೋಟಿವೇಶನ್ ಮಾಡ್ಬೇಕು? ಯಾವೊಂದೇನ್ ಮಾತು ಕೇಳ್ಬೇಕಾಗಿದೆ ನಿಮ್ ತಾಯಿ ತಂದೆನ ನೋಡ್ಕೊಳೋದಕ್ಕೆ? ನಿಮಗೆ ಬೇಕಾ? ನೋಡ್ಕೊಳ್ಳಿ. ಸೊ ಇವತ್ತು ನಾವು ಏಕತೆ ಆಗ್ಲಿಲ್ಲ ಅಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಟರ್ನ್ ಓವರ್ ತೆಗಕ್ ಆಗಲ್ಲ ಸ್ನೇಹಿತರೆ. ಓಕೆ, ಇಲ್ಲೆಲ್ಲ ಹಾಕ್ತಿದ್ರೆ ಅಷ್ಟೇ ಡಿಸೆಂಬರ್ 23 100% ಬರ್ತೀನಿ ಅಂತ, ಉಂಡು ಮಕ್ಕಳ ತನಕ ಅಷ್ಟೇ. ಈ ಊಟ ಮಾಡಿ ಮಕ್ಕದ್ಮೇಲೆ ಅಯ್ಯೋ ಶರತ್ ನನ್ ಮಗಗ್ ಮಾಡಕ್ ಕೆಲಸ ಇಲ್ಲ, ಅವನೇನೋ ಮಾಡ್ಕೊಂತಿದ್ದಾನೆ. ದೊಡ್ಡ ದೊಡ್ಡ ಲೀಡರ್ಸ್ ಸ್ನೇಹಿತರೆ, ನಿನ್ನೆ ಫೋನ್ ಮಾಡಿದ್ದೆ, ಒಂದು ಲೇಡಿ, ಶಿ ಇಸ್ ಅ ಬಿಗ್ ಲೀಡರ್, ರಾಯಚೂರ್ ಸೈಡ್ ಅವರು. ಶಿ ಇಸ್ ನಾಟ್ ರೆಡಿ ಟು ಕಮ್. ಸರ್ ರಾಯಚೂರ್ಲಿಂದ ಬರ್ಬೇಕಾ ಅಂತ. ಮೇಡಮ್ ನಿಮ್ದು ಇನ್ಕಮ್ ಎಷ್ಟಿದೆ ಅಂತ ಹೇಳಿದ್ರೆ 1 ಲಕ್ಷ ಇದೆ ಸರ್ ಅಂತಾರೆ. ಸೊ ಇವರು ಬೇರೆಯವ್ರಿಗೆ ಮೋಟಿವೇಶನ್ ಮಾಡ್ತಾ ಇದ್ದಾರೆ. ಅವ್ರ ಟ್ರೈನಿಂಗ್ ಇದ್ದಾಗೆ ಊರ್ ಬಿಟ್ಟು ಬರ್ಬೇಕು, ಮನೆ ಬಿಟ್ಟು ಬರ್ಬೇಕು, ಟ್ರೈನಿಂಗ್ ಬರ್ಬೇಕು, ಅಟೆಂಡ್ ಆಗ್ಬೇಕು ಅಂತ. ಇವ್ರು ನನಗೆ ಹೇಳ್ತಾ ಇದ್ದಾರೆ, ಸರ್ ರಾಯಚೂರ್ಲಿಂದ ಬೆಂಗಳೂರಿಗೆ ಬರ್ಬೇಕಾವತ್ತು, ತುಂಬಾ ದೂರ ಆಯ್ತು ಸರ್, ಆನ್ಲೈನ್ ಮಾಡಿ ಅಂತ. ಆನ್ಲೈನ್ ಸೆಲೆಬ್ರೇಷನ್ ಮಾಡಕ್ ಆಗುತ್ತೆ? ಸೊ ಯೋಚನೆ ಮಾಡಿ ಸ್ನೇಹಿತರೆ. ಓಕೆ, ನನಗೆ 1000 ಜನ ಕುರಿಗಳು ಬೇಡ, ಆ ಫಂಕ್ಷನ್ಗೆ 100 ಜನ ಹುಲಿಗಳು ಬಂದ್ರೆ ಸಾಕು ನನಗೆ. 1000 ಕುರಿಗಳನ್ನು ಹಿಡ್ಕೊಂಡು ನಾನೇನು ನನ್ನ ಸಂಘಟನೆ ಕಟ್ಟೋದಾಗ್ಲಿ ಅಥವಾ ಸರ್ಕಾರಕ್ಕೆ ಮನವಿ ಕೊಡೋದಾಗ್ಲಿ ನನಗೆ ಮಾಡೋ ಅವಶ್ಯಕತೆ ಇಲ್ಲ. 10 ಜನ ನಂತರ ಯೋಚನೆ ಮಾಡೋರು, 10 ಜನ ಒಳ್ಳೆ ಮನಸ್ಲಿಂದ, 10 ಜನ ಸರಿ ಕಳಂಕನ ತೆಗಿಯೋರು ಅನ್ನೋರು ಇದ್ರು ಸಾಕು ನನಗೆ. ಚಿಕ್ಕ ಚಿಕ್ಕ ಹುಡುಗರು ಬಂದಿದ್ದಾರೆ ಸ್ನೇಹಿತರೆ. ಮೊನ್ನೆ ದಾವಣಗೆರೆಯಲ್ಲಿ ಒಂದು ಮೀಟಿಂಗ್ ಮಾಡಿದೆ ನಾನು. ಸಣ್ಣ ಸಣ್ಣ ಹುಡುಗಿಯರು, ಇನ್ನು 17 20 ವರ್ಷದ, 21 21 ವರ್ಷದ ಹುಡುಗಿಯರು, ಅವ್ರು ಹೇಳ್ತಾ ಇದ್ದಾರೆ ಸರ್ ನಾವು ಬರ್ತೀವಿ ಅಂತ. 17 18 ಇದು 18 20 21 ವರ್ಷದ ಹುಡುಗರು ಅವ್ರು ಹೇಳ್ತಾ ಇದ್ದಾರೆ ಸರ್ ನಾನು 20 ಜನಕ್ಕೆ ಕರ್ಕೊಂಡ್ ಬರ್ತೀನಿ, 40 ಜನಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವ್ರು 20 20 ವರ್ಷದಿಂದ 10 ವರ್ಷದಿಂದ MLM ಅಲ್ಲಿ ಇದ್ದಾರೆ. 10 ಕಂಪ್ನಿಗಳನ್ನ ಚೇಂಜ್ ಮಾಡಿದ್ದಾರೆ. ಯಾರು ಕೂಡ ನಾನ್ ಬರಲ್ಲ, ನೀನ್ ಬರಲ್ಲ, ಅಲ್ಲಿ ಬಿಸಿ ಇದೀನಿ, ಇಲ್ಲಿ ಬಿಸಿ ಇದೀನಿ. ಅಯ್ಯೋ 1000 ರೂಪಾಯಿನಾ? 1000 ರೂಪಾಯಿ VIP ಟಿಕೆಟ್, ಇನ್ನೊಂದು ಟಿಕೆಟ್ ಇದೆ 500 ರೂಪಾಯಿ, ಇನ್ನೊಂದು ಟಿಕೆಟ್ ಇದೆ 200. ಸೊ 3 ಟಿಕೆಟ್ ಇದೆ.
ನೀವು MLMsharat.comಗೆ ಹೋದ್ರೆ MLMsharat.comಗೆ ಹೋದ್ರೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ನೀವು ಅಲ್ಲೇ ತುಂಬ್ತೀರಾ, ಸ್ಕ್ರೀನ್ ಶಾಟ್ ಅಪ್ಲೋಡ್ ಮಾಡ್ತೀರಾ, ನಿಮ್ಮ ಹೆಸರು ಅಡ್ರೆಸ್ನ ತುಂಬ್ತೀರಾ, ಪೇಮೆಂಟ್ ಹಾಕ್ತೀರಾ, ನನಗೆ ಪೇಮೆಂಟ್ ಬರುತ್ತೆ, ನಿಮಗೆ ಟಿಕೆಟ್ ಜನರೇಟ್ ಆಗುತ್ತೆ, ನಿಮಗೆ ಟಿಕೆಟ್ ಇಮೇಲ್ ಬರುತ್ತೆ. ಓಕೆ, MLMsharat.com ಅಷ್ಟೇ ವೆಬ್ಸೈಟ್. ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ತುಂಬ್ತೀರಾ, ಎಷ್ಟು ಜನ ಬರ್ತಿರೋ ಬರೀರಿ. ಅಕಸ್ಮಾತ್ ಸರ್ ನಾವು ಬಲ್ಕ್ ಅಲ್ಲಿ ಬರ್ತಿದೀವಿ, ನಮ್ಮ ಕಂಪ್ನಿಲಿಂದ 20 ಜನ ಬರ್ತಿದೀವಿ, ನಮ್ಮ ಕಂಪ್ನಿಲಿಂದ 30 ಜನ ಬರ್ತಿದೀವಿ ಅಂದ್ರೆ ನಾನು ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅವ್ರಿಗೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು ಒಂದು ಗುರುತು ಮಾಡೋ ತರ ಏನಾದ್ರು ಮಾಡಿ ನಾನು ಅವರಿಗೆ ಬೇರೆ ವ್ಯವಸ್ಥೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಅವತ್ತು ಯಾರ್ಯಾರೆಲ್ಲ ಬರ್ತಾರ ಅವರೆಲ್ಲ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ, ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ, ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.